ಗೀತಾ ಮಹಾತ್ಮೆ ಸುಖ ದುಃಖೇ ಸಮೇ ಕೃತ್ವಾ ಲಾಭಾಲಾಭೌ ಜಯಾಜಯೌ ತತೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮವಾಪ್ಸ್ಯಸಿ. ಪ್ರತಿಯೊಬ್ಬರು ತಮ್ಮ ತಮ್ಮ ಧರ್ಮಗಳಿಗನುಗುಣವಾಗಿ ಕರ್ಮಗಳನ್ನು ಮಾಡುವುದರಲ್ಲಿ ತಪ್ಪೇನಿಲ್ಲ. ಸುಖ ದುಃಖ, ಸೋಲು ಗೆಲುವು ಎಲ್ಲವನ್ನು ನಾವು ಸಮಾನವಾಗಿ ಕಾಣುವ ಮನಸ್ಥಿತಿಯನ್ನು ಬೆಳೆಸಿಕೊಂಡು ನಮ್ಮ ಕರ್ಮವನ್ನು ಧರ್ಮದಿಂದ ಮಾಡಿದಾಗ ಯಾವ ಪಾಪವೂ ತಟ್ಟದು. ಕೇವಲ ಕರ್ತವ್ಯ ಪ್ರಜ್ಞೆಯಿಂದ ಕರ್ಮವನ್ನು ಮಾಡುವುದೇ ಬದುಕಿನ ಯಶಸ್ಸಿನ ಸೂತ್ರ. ಅರ್ಜುನ, ನೀನು ಯಾವುದನ್ನೂ ಪರಿಗಣಿಸದೆ ಯುದ್ಧ ಮಾಡು. ಹೀಗೆ ಮಾಡಿದರೆ ನಿನಗೆ ಪಾಪದ ಲೇಪವಿರುವುದಿಲ್ಲ. ಭಗವಂತನು ನನ್ನನ್ನು ನಿಮಿತ್ತವಾಗಿಟ್ಟುಕೊಂಡು ಕರ್ಮವನ್ನು ಮಾಡಿಸುತ್ತಿದ್ದಾನೆ. ಇದರಿಂದ ಯಾವುದೇ ಫಲ ಬಂದರೂ ಭಗವಂತನ ಪ್ರಸಾದ ಎನ್ನುವ ಮನೋಭಾವನೆಯಿಂದ ಹೋರಾಡು ಎನ್ನುತ್ತಾನೆ ಕೃಷ್ಣ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ ಎನ್ನುತ್ತಾ ಭಗವಂತನ ಪಾದಾರವಿಂದಕ್ಕೆ ಎಲ್ಲವನ್ನೂ ಭಕ್ತಿಯಿಂದ ಸಮರ್ಪಿಸಬೇಕು. ಧರ್ಮ ಮಾರ್ಗದಿಂದ ನಡೆಯುವವನಿಗೆ ಸ್ವರ್ಗದ ಬಾಗಿಲು ಸದಾ ತೆರೆದಿರುತ್ತದೆಯಂತೆ. ಪಾರ್ಥ, ನೀನು ಭಾವುಕನಾಗದೆ ನಿನ್ನ ಕ್ಷತ್ರಿಯ ಧರ್ಮದಂತೆ ಕರ್ತವ್ಯ ಮಾಡಿದಾಗ ಎಂದೂ ನೀ ದುಃಖಿಯಾಗಲಾರೆ ಎಂದು ಪರಮಾತ್ಮನು ಪಾರ್ಥನ ಮನಸ್ಸಿನ ಗೊಂದಲಕ್ಕೆ ಉತ್ತರಿಸುತ್ತಿದ್ದಾನೆ. ಮನುಷ್ಯನು ತನ್ನ ಜೀವನದಲ್ಲಿ ಕರ್ತವ್ಯ ಪ್ರಜ್ಞೆ ಮರೆಯದೆ ತನ್ನ ಗುರಿಯತ್ತ ಮುನ್ನುಗ್ಗಲು ಪ್ರಯತ್ನಿಸಿದಾಗ ಆತನಿಗೆ ದುಃಖವು ದುಃಖವಾಗಿ ಕಾಣಲಾರದು, ಸೋಲು ಸೋಲಾಗಿ ಕಾಣುವುದಿಲ್ಲ. ತನ್ನ ಧರ್ಮ ಹಾಗೂ ಕರ್ತವ್ಯ ಕಣ್ಣ ಮುಂದೆ ಬರುತ್ತದೆ. ಕೃಷ್ಣ ಭಕ್ತರಾದ ನಾವು ಪೂರ್ವಕೃತ ಪುಣ್ಯದಿಂದ ಈ ಅವನಿಯಲ್ಲಿ ಮನುಷ್ಯರಾಗಿ ಜನಿಸಿದ್ದೇವೆ. ಬರೇ ಲಾಭ ನಷ್ಟ, ಸುಖ ದುಃಖಗಳ ಬಗ್ಗೆ ಚಿಂತಿಸದೆ ನಮ್ಮ ಧರ್ಮ ಕರ್ಮಗಳ ಬಗ್ಗೆ ಚಿಂತಿಸಿ ನಮ್ಮ ಕರ್ತವ್ಯಗಳತ್ತ ಮುಖ ಮಾಡೋಣ. ಬುದ್ಧಿವಾದ ಹೇಳಿದ ಮತ್ತು ಕೇಳಿದ ಮಾತ್ರಕ್ಕೆ ಮನಃಪರಿವರ್ತನೆ ಖಂಡಿತ ಸಾಧ್ಯವಿಲ್ಲ. ಏಕೆಂದರೆ ಪರಮಾತ್ಮನಿಂದಲೇ ಇಷ್ಟೆಲ್ಲ ಧರ್ಮ ಬೋಧನೆ ಮಾಡಿಸಿಕೊಂಡ ಪಾರ್ಥನೆ ತನ್ನ ಮಗ ಅಭಿಮನ್ಯುವಿನ ಮರಣವಾದಾಗ ವಿಚಲಿತನಾಗಲಿಲ್ಲವೇ? ಇನ್ನು ಹುಲು ಮಾನವರಾದ ನಾವೆಲ್ಲಿ? ಆದರೆ ಗೀತಾಜ್ಞಾನ ಯಜ್ಞದ ಮೂಲಕ ಭಗವದ್ಗೀತೆಯ ಸಾರವನ್ನು ಅಳವಡಿಸಿಕೊಂಡು ಮನಃಪರಿವರ್ತನೆಗೆ ಮತ್ತು ಮನಸ್ಸಿನ ಶುದ್ಧಿಗೆ ನಮಗೆಲ್ಲ ಅವಕಾಶ ನೀಡಿದ್ದಾನೆ ಭಗವಂತ. ಈ ಸುಸಂದರ್ಭವನ್ನು ಎಲ್ಲರೂ ಬಳಸಿಕೊಳ್ಳೋಣ, ಗೀತಾ ಅಭ್ಯಾಸಿಗಳಾಗೋಣ. ಹರಿ ಓಂ.